ಒಪ್ಪಿಸಿ ಒಬ್ಬ ಪೊಲೀಸ್ ಅಧಿಕಾರಿ ಎನ್ನದೆ ಕಬರಿಲ್ಲದ ಮೈ ಮೇಲೆ ಬರ್ತಾ ಇದೆಯಲ್ಲ, ಯಾವನ್ಲ ನೀನು? ಕೆಟ್ಟ ಹುಲಿ, ಶ್ರೀಮಂತರಿಗೆ ಗರ್ಜಿಸುವ ಸಿಂಹ, ಬಡವರ ಪಾಲಿನ ಕರ್ಣ, ದೀನ ದಲಿತರಿಗೆ ಸಮಾಜದ ರಕ್ಷಕ ಹಾಗೂ ಬಡವರ ಒಡಲನ್ನು ಕಿತ್ತು ತಿನ್ನುವ ಆ ಭ್ರಷ್ಟಾಧಿಕಾರಿಗಳಿಗೆ ಮೆಟ್ಟಿ ನಿಂತು ಹಾಕಲು ಮುತ್ತೈದ ಗರ್ಭದಲ್ಲಿ ಹುಟ್ಟಿ ಬಂದಿರುವನು ಕಲಿಯುಗದಲ್ಲಿ ಭಾರ್ಗವ. ಲೇ ಕಲಿಯುಗದ ಭಾರ್ಗವ, ಬಡವರನ್ನು ರಕ್ಷಣೆ ಮಾಡಲು ಈ ಸಮಾಜವಿದೆ. ಈ ಸಮಾಜವನ್ನು ರಕ್ಷಣೆ ಮಾಡಲು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ. ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ನು ರಕ್ಷಣೆ ಮಾಡಲು ನ್ಯಾಯಾಂಗವಿದೆ. ಅಂತದ್ರಲ್ಲಿ ನೀನ್ಯಾವಲ್ಲೇ ಬಾಯಿ ಬಡಕ ಭಾರ್ಗವ? ಪೊಲೀಸು ಏನಂದ್ರೆ ಬಡ ರೈತರನ್ನು ಮಣ್ಣು ಮಾಡಿ ಆ ಮಣ್ಣಿನ ಮೇಲೆ ಶ್ರೀಮಂತರೆಂಬ ಮೇಲ್ವರ್ಗದ ಜನ ಅಟ್ಟಾಸ ಮಾಡಿಕೊಂಡು ಮೆರೆಯುವ ಗಂಡ ಸಮಾಜವಿದು. ಇನ್ನು ಪುಂಡ ರಾಜಕಾರಣಿಗಳು ಪುಂಡಿನಾಚೆಗೆ ಬಾಯಿ ಚಾಚಿ ಲಂಗು ಲಗಮಿಲ್ಲದೆ ಬಡವರ ಮೇಲೆ ಕೇಸು ಹಾಕಿ ಶ್ರೀಮಂತರ ಮನೆ ಕಾಯುವ ಭ್ರಷ್ಟಾಧಿಕಾರಿಗಳು ಎಷ್ಟಿಲ್ಲ ಈ ಸಮಾಜದಲ್ಲಿ. ಅಂದಾಗ ನ್ಯಾಯ ದೇವತೆಗಳ ಹಣದ ಸಮಸ್ಯೆಗೆ ಒಳಗಾಗಿ ನಡೆದಾಡುತ್ತಿರುವ ನ್ಯಾಯಮೂರ್ತಿಗಳನ್ನು ನೀನೇ ನೋಡಿರಬೇಕಲ್ಲ. ಅಂದಾಗ ದೇವರ ಇಲ್ಲದ ಗುಡಿಯಲ್ಲಿ ಪೂಜಿಸಿದರೆ ಫಲವೇನು? ಮಾತಿಗೊಮ್ಮೆ ಭ್ರಷ್ಟರು ಭ್ರಷ್ಟರು ಎಂದು ಕರೆಯುವ ನಿಮ್ಮ ತಕುನ್ನಿಗಳಿಗೆ ಎಡೆಮುಡಿಗೆ ಕಟ್ಟಿ ದಡ ಸೇರಿಸಿ ನ್ಯಾಯ ನೀತಿ ಧರ್ಮವನ್ನು ಎತ್ತಿಡಿಯುವ ನಮ್ಮಂತ ನಿಷ್ಠಾವಂತ ಪೊಲೀಸ್ ಅಧಿಕಾರಿಗಳು ಈ ಕನ್ನಡಾಮಯ ಮಡಿಲಲ್ಲಿ ಹುಟ್ಟಿ ಕಾಕಿ ಎಂಬ ಕರ್ತವ್ಯ ತೊಟ್ಟು ಬಂದಿರುವರು ಎಚ್ಚರ. ಅಧಿಕಾರಿಗಳು ಬಡವರ ಪಾಲಿಗೆ ಸೇವಕರಾಗಿರಬೇಕೆ ವಿನಃ ಬಡವರಿಂದ ದೋಚಿದ ಹಣವನ್ನು ಐಷಾರಾಮಿ ಜೀವನ ನಡೆಸುತ್ತಿರುವಾಗ ಲೋಕಾಯುಕ್ತ ಎಂಬ ಅದ್ದಿನ ಕಂಡು ಮಿಕ್ಕಿದ ಮೇಲೆ ವಶಪಡಿಸಿಕೊಂಡಿರುವ ಕೆಜಿ ಗಟ್ಟಲೆ ಬಂಗಾರ, ಕೋಟಿ ಗಟ್ಟಲೆ ಹಣ ಸಿಕ್ಕಿರೋದು ನಿಮ್ಮಂತ ಅಧಿಕಾರಿಗಳ ಮನೆಯಲ್ಲೆಲ್ಲ, ನಮ್ಮಂತ ಬಡವರ ಮನೆಯಲ್ಲೆಲ್ಲ ಮಿಸ್ಟರ್ ಭಾರ್ಗವ, ನಾನೊಬ್ಬ ಸರ್ಕಾರಿ ಸೇವಕ. ಸರ್ಕಾರ ಕೊಡುವ ಸಂಬಳದಲ್ಲಿ ಸುಖ ಜೀವನ ನಡೆಸಿ ಅನ್ನ ಹಾಕುವವನಿಗೆ ಕಣ್ಣು ಹಾಕುವ ಭ್ರಷ್ಟಾಧಿಕಾರಿ ಅಲ್ಲ ಇನ್ಸ್ಪೆಕ್ಟರ್ ಜಗದೀಶ್. ಭಾರ್ಗವ, ನೀನೊಂದು ಕಾಡಿನಲ್ಲಿ ಮದವೇರಿದ ಮದ್ದಾನೆಯಂತೆ ನನಗೆ ಯಾವ ಪ್ರಾಣಿಯೂ ಸರಿಸಾಟಿಲ್ಲವೆಂದು ಗರ್ವದಿಂದ ಮೆರೆಯುತ್ತಿರುವೆಯಲ್ಲ. ಎನ್ನ ಗರ್ವವ ಮದಗಜವನ್ನು ಇಳಿಸಲು ಒಂದು ಸಣ್ಣ ಇರಿಯವು ಸೊಕ್ಕನ್ನಡಗಿಸುತ್ತದೆ. ಅಂದಾದ್ರಲ್ಲಿ ಈ ಕಾನೂನಿಗೆ ಯಾವ ಲೆಕ್ಕ ಚುಕ್ತ ಮಾಡ್ತೀಯಾ? ಲೆಕ್ಕ ಚುಕ್ತ ಮಾಡಲು ಸೊಕ್ಕಿನಿಂದ ಬಂದರೆ ನನ್ನ ಸಿರ ಹೋದರೂ ಚಿಂತಿಸದೆ ವೈರಿಗಳನ್ನು ಸೊಕ್ಕಡಿಗಿಸುವ ಸಿಡಿಗುಂಡೆಯವನು. ಕರ್ಣದಿಂದ ಬಂದರೆ ಈ ಕಲಿಯುಗದ ಕರ್ಣ, ಸಿಡಿದರೆ ಈ ಭಾರ್ಗವ ಗೋರ್ಗರಿಯುವ ಜಲಪಾತವಿದ್ದಾಗಲೇ ದೂರದಿಂದ ನೋಡಿ ಖುಷಿ ಪಡಬೇಕೇನ, ಹತ್ತಿರ ಬಂದರೆ ಸತ್ತು ಹೋಗುತ್ತೀಯ. ಲೇ ಭಾರ್ಗವ, ಭಂಡತನದಿಂದ ಶೂರತನದ ಧೈರ್ಯ ಮಾಡಿ ನನ್ನನ್ನು ಎದುರು ಹಾಕಿಕೊಂಡರೆ
ತೊಲಗಿಸಿ ನಿನ್ನ ದರ್ಪವೆಂಬ ಕ್ರಾಂತಿಯನ್ನು ಕತ್ತಲೆ ಕೋಣೆಗೆ ಎತ್ತೊಯ್ಯುವೆ ಎಚ್ಚರ. ಜಗದೀಶ್, ಇಂದು ಸ್ವಾತಂತ್ರ್ಯ ಹೋರಾಟದಲ್ಲಿ ಬ್ರಿಟಿಷರ ಕಾರ್ಯನಿರ್ವಹಣದಲ್ಲಿ ಕತ್ತಲ ಕೋಣೆಗೆ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಭಯಪಟ್ಟಿದ್ದಾರೆ. ಇಂದು ನಮಗೆ ಸ್ವಾತಂತ್ರ್ಯವೇ ಸಿಗುತ್ತಿರಲಿಲ್ಲ. ಸ್ವಾತಂತ್ರ್ಯವು ಸಿಕ್ಕಿ ಎಷ್ಟೇ ವರ್ಷ ಗತಿಸಿದರೂ ಕೂಡ ಈಗ ದಲಿತರ ಸ್ವಾತಂತ್ರ್ಯವನ್ನು ಕಸಿದುಕೊಂಡು ಬದುಕುತ್ತಿರುವ ಆ ಬಂಡ ಬದ್ಮಾಸರಿಗೆ ಶಕ್ತಿ ಹೊಡೆದು ನಿಲ್ಲುವ ಗಂಡು ಹುಲಿಯವನು. ನಿನ್ನ ಕತ್ತಲ ಕೋಣಿನ ಭಯ ಈ ಭಾರ್ಗವನಿಗೆ. ಜಗದೀಶ್, ಕತ್ತಲ ಕೋಣೆಗೆ ಒತ್ತು ಒಯ್ತೀನಿ ಅನ್ನೋದು ನಿನ್ನ ಹುಚ್ಚು ಭ್ರಮೆ. ಭ್ರಮೆಯಲ್ಲ ಭಾರ್ಗವ, ಕಾನೂನು ಎಂಬುದು ಬೆಂಕಿಯ ಕೆಂಡದ ಹಾಗೆ. ಒಮ್ಮೆ ಸೋಕಿದರೆ ಸಾಕು, ಸಾಯುವವರೆಗೂ ಹೋಗುವುದಿಲ್ಲ ಸುಟ್ಟ ಗಾಯದಲ್ಲಿ. ಅಂತದ್ರಲ್ಲಿ ಇಷ್ಟು ಎಗರಾಡಿ ಮಾತಾಡ್ತೀಯಲ್ಲ, ಎಲ್ಲವೂ ತಾಳ್ಮೆ ಕಳೆದುಕೊಂಡು ಮೌನವಾಗಿ ಮಲಗಿ ಬಿಡ್ತೀಯ. ಎಚ್ಚರ. ಎಚ್ಚರಿಕೆ ಕೊಟ್ಟ ಕ್ಷಣ ಹುಲಿ ಮಾಂಸವನ್ನು ಬಿಟ್ಟು ಹುಲ್ಲನ್ನು ತಿನ್ನುತ್ತದೆ ಜಗದೀಶ. ಅದೆಂದಿಗೂ ಸಾಧ್ಯವಿಲ್ಲ. ಹುಲಿ ಬೆನ್ನತ್ತಿ ಬೇಟೆಯಾಡಿ ಬಿಸಿ ರಕ್ತವನ್ನು ಕುಡಿದು ಮಾಂಸವನ್ನು ಅರಿದು ತಿನ್ನುವುದು ಈ ಗಂಡು ಹುಲಿಯ ಗಾಂಭೀರ್ಯದ ಗಮ್ಮತ್ತು. ಅಂದಾಗ ಗಂಡನಂತೆ ಶರಣಾಗುವ ಏಡಿಯಲ್ಲ ಈ ಭಾರ್ಗವ. ಲೇ ಭಾರ್ಗವ, ಹಾಗೆಂದು ಮದವೇರಿದ ಮದ್ದಾನೆಯಂತೆ ಮನ ಬಂದಂತೆ ಮುನ್ನುಗ್ಗಿದರೆ ಮಾವುತನಾಗಿ ಬಂದು ಕಾನೂನಿನ ಅಂಕುಶದಿಂದ ನಿನ್ನನ್ನು ಪಳಗಿಸಿ ನಾನು ಹೇಳುವಂತ ಕೇಳದೆ ಹೋದರೆ ನನ್ನ ಹೆಸರು ಇನ್ಸ್ಪೆಕ್ಟರ್ ಜಗದೀಶ್ನೇ ಅಲ್ಲ. ಹಾಗಾದರೆ ಈ ಭಾರ್ಗವನ ಸೇಡಿನ ಸಂಚನ್ನು ಬಿಚ್ಚಿಡುವೆ ಕೇಳು. ಹಂಬಲಿಯರ ಮೇಲೆ ಅತ್ಯಾಚಾರ ಮಾಡೋ ಷಂಡರಿಗೆ ಹೆಂಡ ಹುಲಿಯವನು. ಇನ್ನು ಬಡವರ ಆಸ್ತಿಯನ್ನು ಕಸಿದುಕೊಂಡು ಹಿಂದು ಡೇಗುತ್ತಿರುವ ಬಂಡ ಶ್ರೀಮಂತರ ಸಕ್ಕನ್ನು ಅಡಗಿಸುವ ಗಂಡು ಹುಲಿಯವನು. ಇನ್ನು ಭ್ರಷ್ಟ ಅಧಿಕಾರಿಗಳಿಗೆ ಸಿಂಹ ಸ್ವರೂಪ. ಅಷ್ಟೇ ಏಕೆ, ತಾಸಿಗೊಂದು ಮಾತು ಬದಲಿಸುವ ಆ ಬಂಡ ರಾಜಕಾರಣಿಗಳನ್ನು ಎಡೆಮುರಿಗೆ ಕಟ್ಟಿ ಒತ್ತು ಒಯ್ಯುವ ಗಂಡು ಗರುಡನಿವನು. ಜಗದೀಶ್, ನಿನ್ನ ಕೈಲಿ ತಾಕತ್ತಿದ್ದರೆ ಇದನ್ನು ನೋಡಿ, ನಾನು ಬರ್ತೀನಿ. ಹೋಗಲೇ ಹೋಗು. ನಿನ್ನ ಜನ್ಮದ ಜಾತಕವನ್ನು ಚಾಲಾಡಿ ನೀನಿಟ್ಟಿರುವ ಹೆಜ್ಜೆ ಗುರುತುಗಳನ್ನು ಪತ್ತೆ ಹೆಜ್ಜೆ ನೀನು ಮಾಡುವ ಕರ್ಮದ ಕೆಲಸಗಳಿಗೆ ಧರ್ಮದ ಬೇಟೆಗಾರನಾಗಿದ್ದು ನಿನ್ನನ್ನು ಕಾನೂನಿನ ಬಾಣದೊಳಗೆ ಸಿಲುಕಿಸದಿದ್ದರೆ ಇವನು ಇನ್ಸ್ಪೆಕ್ಟರ್ ಜಗದೀಶ್ನೇ ಅಲ್ಲ.